ಮೈಸೂರಲ್ಲಿ ಐಪಿಎಲ್ ಫೈನಲ್ ಸಂಭ್ರಮಾಚರಣೆಗೆ ಬ್ರೇಕ್. ಮೈಸೂರು ಪೊಲೀಸರಿಂದ ಕಟ್ಟುನಿಟ್ಟಿನ ನಿಯಮ ಜಾರಿಯಾಗಿದೆ. ಅಭಿಮಾನಿಗಳು ಮಾರ್ಗಸೂಚಿ ಪಾಲಿಸುವಂತೆ ಮನವಿಯನ್ನ ಮಾಡಿದ್ದಾರೆ. ಮೈಸೂರಲ್ಲಿ ಐಪಿಎಲ್ ಫೈನಲ್ ಸಂಭ್ರಮಾಚರಣೆಗೆ ಬ್ರೇಕ್ ಬಿದ್ದಿದೆ. ಮೈಸೂರು ಪೊಲೀಸರಿಂದ ಕಟ್ಟುನಿಟ್ಟಿನ ನಿಯಮ ಜಾರಿ. ಅಭಿಮಾನಿಗಳು ಮಾರ್ಗಸೂಚಿ ಪಾಲಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗುಂಪುಗೂಡಿ ಸಂಭ್ರಮಾಚರಣೆ ಮಾಡುವಂತಿಲ್ಲ. ಮೈಸೂರಿನಲ್ಲಿ ಪಟಾಕಿ ಸಿಡಿಸುವುದು ಸಂಪೂರ್ಣ ಬ್ಯಾನ್. ಎಲ್ಇಡಿ ವಾಲ್ ಅಳವಡಿಸಲು ಅನುಮತಿ ಬೇಕೇ ಬೇಕು. ಬೈಕ್ ರ್ಯಾಲಿ ಮತ್ತು ಸ್ಟಂಟ್ ಮಾಡುವುದಕ್ಕೆ ನಿಷೇಧ. ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಸಂಪೂರ್ಣ ನಿಷೇಧ. ಡಿಜೆ ಸೌಂಡ್ ಬಳಸದೆ, ಅತಿಯಾದ ಶಬ್ದ ಬಳಸದಂತೆ ತಾಕೀತು ಮಾಡಿದ್ದಾರೆ. ಆರ್ಸಿಬಿ ಸಂಭ್ರಮಾಚರಣೆ ನೆಪದಲ್ಲಿ ಕೀಟಲೆ ಮಾಡಬೇಡಿ ಎಂದು ಕಿವಿ ಮಾತನ್ನ ಹೇಳಿದ್ದಾರೆ. ಆರ್ಸಿಬಿ ಪಂದ್ಯ ಎಲ್ಲೆಡೆ ಕೂಡ ಸಂಭ್ರಮಾಚರಣೆ ಜೋರಾಗಿದೆ. ಈ ಸಲ ಕಪ್ ನಮ್ಮದೇ ಅಂತ ಅಭಿಮಾನಿಗಳೆಲ್ಲ ಆಲ್ರೆಡಿ ಸೆಲೆಬ್ರೇಷನ್ ಅಲ್ಲಿ ಮುಂದಾಗಿದ್ದಾರೆ. ಅಷ್ಟೊಂದು ಹೋಪ್ಸ್ ಅನ್ನ ಇಟ್ಕೊಂಡು ಕೂತಿರುವಂಥದ್ದು ಇವತ್ತಿನ ಗೇಮ್ನಲ್ಲಿ. ಇನ್ನು ಅದೇ ರೀತಿಯಾಗಿ ಮೈಸೂರಲ್ಲಿ ಸಂಭ್ರಮಾಚರಣೆಗೆ ಬ್ರೇಕು. ಅಂದರೆ ಎಲ್ಇಡಿ ಅಳವಡಿಸೋದಕ್ಕೆ ಪರ್ಮಿಷನ್ ಇದೆ, ಬಟ್ ಮದ್ಯಪಾನ ನಿಷೇಧಕ್ಕೆ, ಮದ್ಯಪಾನವನ್ನು ಸಾರ್ವಜನಿಕ ಜಾಗಗಳಲ್ಲಿ ಬಳಸುವಂತಿಲ್ಲ. ಪರ್ಟಿಕ್ಯುಲರ್ ಪ್ಲೇಸ್ ಇರುತ್ತೆ, ಅಲ್ಲಿ ಹೋಗಿ ಪಾರ್ಟಿಯನ್ನು ಮಾಡ್ಕೋಬೋದು, ಬಟ್ ಎಲ್ಲ ಕಡೆ ಸಾರ್ವಜನಿಕ ಪ್ರದೇಶದಲ್ಲಿ ಬಳಸುವಂತಿಲ್ಲ. ಇನ್ನು ಅದ್ರ ಜೊತೆಗೆ ಬೈಕ್ ರ್ಯಾಲಿ, ಸ್ಟಂಟ್ ಮಾಡುವಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಕೆಲಸಗಳನ್ನು ಮಾಡುವಂತಿಲ್ಲ. ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡ್ತೀರಾ ಮಾಡಿ, ಆದರೆ ಜೋರಾಗಿ ಸೌಂಡ್ ಹಾಕ್ಕೊಂಡು, ಡಿಜೆ ಹಾಕ್ಕೊಂಡು ಈ ರೀತಿಯಾಗಿ ಸೆಲೆಬ್ರೇಷನ್ ಅನ್ನ ಮಾಡುವಂತಿಲ್ಲ. ಒಂದಿಷ್ಟು ನಿಯಮವನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. ಕಳೆದ ಬಾರಿ IPL ನಲ್ಲಿ RCB ಗೆದ್ದಂಥ ಸಂದರ್ಭದಲ್ಲಿ ಗಮನಿಸಿದ್ವಿ ನಾವು. ಬೆಂಗಳೂರಿನಲ್ಲಿ ಎಲ್ಲಿ ಹೋಗೋಕ್ಕೂ ಕೂಡ ಜಾಗ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ ಆಗಿತ್ತು, ಅಷ್ಟರ ಮಟ್ಟಿಗೆ ಜನ ಸಂದಣಿ. ಸೊ ಹೀಗಾಗಿ ಒಂದಿಷ್ಟು ಕಟ್ಟುನಿಟ್ಟಿನ ನಿಯಮವನ್ನು ಪಾಲಿಸುವಂತೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ.